ಎಲ್ಲರಿಗೂ ನಮಸ್ಕಾರ. ಸಂಸ್ಕೃತಿ ಈ ಪದವನ್ನ ನಾವೆಲ್ಲ ದಿನಾಲೂ ಕೇಳ್ತೀವಿ ಅಲ್ವಾ? ಆದ್ರೆ ಅದರ ನಿಜವಾದ ಅರ್ಥ ಏನು, ಅದರ ವ್ಯಾಪ್ತಿ ಎಷ್ಟು ದೊಡ್ಡದು? ಬನ್ನಿ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಇದನ್ನೇ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಈಗ ನೋಡಿ, ಯಾರಾದ್ರೂ ಅವನಿಗೆ ಸ್ವಲ್ಪನೂ ಸಂಸ್ಕೃತಿ ಇಲ್ಲ ಅಂದ್ರೆ ನಮ್ಗೆ ತಕ್ಷಣ ಹೊಳಿಯೋದು ಓ ಅವರ ನಡತೆ ಸರಿ ಇಲ್ಲ ಅಂತ. ಅಂದ್ರೆ ಸಂಸ್ಕೃತಿ ಅಂದ್ರೆ ಬರೀ ಒಳ್ಳೆ ನಡತೆ, ವಿನಯ ಅಷ್ಟೇನಾ? ಖಂಡಿತ ಇಲ್ಲ. ಸಮಾಜಶಾಸ್ತ್ರದ ಪ್ರಕಾರ ಇದರ ಅರ್ಥ ಅದಕ್ಕಿಂತ ತುಂಬಾನೇ ವಿಶಾಲವಾದದ್ದು. ಮನುಷ್ಯ ಮತ್ತು ಸಮಾಜದ ನಡುವಿನ ಸಂಬಂಧವನ್ನ ಅತ್ಯಂತ ಆಳವಾಗಿ ಅರ್ಥ ಮಾಡಿಕೊಳ್ಳಲು ಈ ಪಠ್ಯ ನಮಗೆ ಒಂದು ಅದ್ಭುತವಾದ ದೃಷ್ಟಿಕೋನವನ್ನ ಒದಗಿಸುತ್ತೆ. ನಾವೆಲ್ಲರೂ ಸಮಾಜದಲ್ಲಿ ಬದುಕುವ ಜೀವಿಗಳು. ಆದ್ರೆ ಆ ಸಮಾಜದೊಳಗೆ ನಾವು ಹೇಗೆ ಬೆರೀತೇವೆ, ನಮ್ಮ ವರ್ತನೆಗಳನ್ನ ಯಾವುದು ನಿಯಂತ್ರಿಸುತ್ತೆ ಅನ್ನೋದನ್ನ ಈ ಅಧ್ಯಯನ ಬಹಳ ವಿಶ್ಲೇಷಣಾತ್ಮಕವಾಗಿ ಬಿಚ್ಚಿಡುತ್ತೆ. ಸಂಸ್ಕೃತಿ ಎನ್ನುವುದು ಮನುಷ್ಯನ ಅಸ್ತಿತ್ವವೇ ಆಗಿದೆ. ಹಾಗಾದ್ರೆ ಈ ಸಂಸ್ಕೃತಿ ಅನ್ನೋ ಪದದ ಅರ್ಥವನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಇಲ್ಲಿ ಅತ್ಯಂತ ಕುತೂಹಲಕಾರಿ ಸಂಗತಿ ಏನಂದ್ರೆ ಆ ಪದದ ಮೂಲವನ್ನು ಹುಡುಕೊಂಡು ಹೋಗೋದು. ಓಹೋ, ಪದದ ಮೂಲನಾ? ಹೌದು. ಇಂಗ್ಲಿಷ್ ಭಾಷೆಯಲ್ಲಿ ನಾವು ಬಳಸುವ ಕಲ್ಚರ್ ಎಂಬ ಪದ ಲ್ಯಾಟಿನ್ ಭಾಷೆಯ ಕೊಲೇರೆ ಎಂಬ ಪದದಿಂದ ಬಂದಿದೆ. ನೋಡಿ, ಈ ಕೊಲೇರೆ ಪದದ ಅರ್ಥ ಕೃಷಿ ಮಾಡು ಅಥವಾ ಉಳುಮೆ ಮಾಡು ಅಂತ. ಅರೆ, ಒಂದು ನಿಮಿಷ. ಕೃಷಿಗೂ ಸಂಸ್ಕೃತಿಗೂ ಏನ್ ಸಂಬಂಧ? ಕೃಷಿ ಮಾಡೋದು ಅಂದ್ರೆ ಹೊಲದಲ್ಲಿ ಉಳೋದೋ, ಬೀಜ ಬಿತ್ತೋದಲ್ವಾ? ಇದು ಮನುಷ್ಯನಿಗೆ ಹೇಗೆ ಅನ್ವಯ ಆಗತ್ತೆ? ಅದೇ ಇದರ ಹಿಂದಿರುವ ಸುಂದರವಾದ ತರ್ಕ. ಹೊಲದಲ್ಲಿ ಕೃಷಿ ಮಾಡೋದಂದ್ರೆ ಏನು? ಒಣಗಿದ ಕಳೆ ಬೆಳೆದ ಮಣ್ಣನ್ನ ಹದ ಮಾಡೋದು, ಅದಕ್ಕೆ ನೀರ್ ಹಾಕಿ ಉತ್ತಮವಾದ ಬೀಜಗಳನ್ನ ಬಿತ್ತಿ ಒಂದು ಬೆಳೆ ತೆಗೆಯೋದು. ಹೌದು. ಹಾಗೆಯೇ ಮನುಷ್ಯ ಹುಟ್ಟಿದಾಗ ಆತ ಕೇವಲ ಒಂದು ಜೈವಿಕ ಜೀವಿ, ಅಂದ್ರೆ ಕೇವಲ ಒಂದು ಪ್ರಾಣಿ ಅಷ್ಟೇ. ಆತನಿಗೆ ಸಮಾಜದ ನಿಯಮಗಳಾಗಲಿ, ಭಾಷೆಯಾಗಲಿ, ಸರಿತಪ್ಪುಗಳಾಗಲಿ ತಿಳಿದಿರಲ್ಲ. ರೈಟ್. ಮಗುವಿಗೆ ಏನೂ ಗೊತ್ತಿರಲ್ಲ. ಸಮಾಜವು ಆತನ ಮನಸ್ಸನ್ನ ನಿರಂತರವಾಗಿ ಕೃಷಿ ಮಾಡುತ್ತೆ. ಆತನಿಗೆ ಜ್ಞಾನ, ಕಲೆ, ನೈತಿಕ ನಿಯಮಗಳು, ಕಾನೂನು ಮತ್ತು ಜೀವನಕ್ಕೆ ಬೇಕಾದ ನೈಪುಣ್ಯಗಳನ್ನ ಕಲಿಸುತ್ತೆ. ಈ ಮೂಲಕ ಒಂದು ಜೈವಿಕ ಜೀವಿಯನ್ನ ಸಾಮಾಜಿಕ ಜೀವಿಯಾಗಿ ಪರಿವರ್ತನೆ ಮಾಡುವ ವ್ಯವಸ್ಥೆಯೇ ಸಂಸ್ಕೃತಿ. ವಾವ್, ಇದು ನಿಜಕ್ಕೂ ಅದ್ಭುತವಾದ ಹೋಲಿಕೆ. ಅಂದ್ರೆ ನನಗೆ ಅರ್ಥ ಆಗ್ತಿರೋದು ಸರಿನಾ ಅಂತ ಹೇಳಿ, ಮನುಷ್ಯ ಕೇವಲ ಒಂದು ಹಾರ್ಡ್ವೇರ್ ಆಗಿದ್ರೆ ಸಮಾಜ ಆತನಿಗೆ ಈ ಸಂಸ್ಕೃತಿ ಎಂಬ ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಆ ಸಾಫ್ಟ್ವೇರ್ ಇನ್ಸ್ಟಾಲ್ ಆದ್ಮೇಲೆ ನಮ್ಮ ಯೋಚನೆಗಳು, ನಂಬಿಕೆಗಳು ಎಲ್ಲವನ್ನೂ ಅದೇ ನಿಯಂತ್ರಿಸುತ್ತೆ. ಹೇಗೆ ಮಾತನಾಡ್ಬೇಕು, ಹೇಗೆ ಊಟ ಮಾಡ್ಬೇಕು ಅನ್ನೋದೆಲ್ಲ ಆ ಸಾಫ್ಟ್ವೇರ್ ನ ಕೋಡಿಂಗ್ ಇದ್ದಂತೆ ಅಂತಾನೆ ಹೇಳ್ಬಹುದು. ಹೌದು. ಮುನದೊನ್ನೂಚ್ ಪಠ್ಯದಲ್ಲಿ ಒಂದು ಅತ್ಯಂತ ಪ್ರಬಲವಾದ ವಾಕ್ಯವನ್ನ ಬಳಸಿದ್ದಾರೆ. ನಾವು ಏನಾಗಿದ್ದೇವೆಯೋ ಅದೇ ಸಂಸ್ಕೃತಿ. ಅಂದ್ರೆ ಸಂಸ್ಕೃತಿ ಅನ್ನೋದು ನಾವು ಧರಿಸುವ ಬಟ್ಟೆಯಲ್ಲ. ಖಂಡಿತ ಅಲ್ಲ. ನಮ್ಮ ಒಟ್ಟು ಅಸ್ತಿತ್ವವೇ ಸಂಸ್ಕೃತಿಯ ಪ್ರತಿರೂಪ. ನಾವು ಏನಾಲಿದ್ದೇವೋ ಅದೇ ಸಂಸ್ಕೃತಿ ಎಂದಾದ್ರೆ ನನ್ಗೊಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ನಮ್ಮ ಸಮಾಜ ನಿರಂತರವಾಗಿ ಬದಲಾಗ್ತಲೇ ಇದೆಯಲ್ಲವೇ? ಪಠ್ಯದಲ್ಲಿಯೇ ಉಲ್ಲೇಖಿಸಿರೋ ಹಾಗೆ ನಮ್ಮ ಉಡುಪಿನ ಶೈಲಿ, ನಮ್ಮ ಆಹಾರ ಪದ್ಧತಿ ಕಳೆದ 10 ವರ್ಷಗಳಲ್ಲಿ ಸಾಕಷ್ಟು ಬದಲಾಗಿದೆ. ಹೌದು, ವೇಗವಾಗಿ ಬದಲಾಗ್ತಿದೆ. ಒಂದೆಡೆ ಸಂಸ್ಕೃತಿ ಅಂದ್ರೆ ನಮ್ಮ ಅಸ್ತಿತ್ವ ಅಂತೀವಿ, ಮತ್ತೊಂದೆಡೆ ನಮ್ಮ ಜೀವನ ಶೈಲಿ ಇಷ್ಟು ವೇಗವಾಗಿ ಬದಲಾಗ್ತಿದೆ. ಹಾಗಾದ್ರೆ ಸಂಸ್ಕೃತಿ ಹೀಗೆ ನಿರಂತರವಾಗಿ ಬದಲಾಗ್ತಿದ್ರೆ ಹಳೆಯದೆಲ್ಲವೂ ನಾಶವಾಗಿ ಹೋಗುತ್ತಾ? ಅದು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಹೇಗೆ ವರ್ಗಾವಣೆ ಆಗತ್ತೆ? ಇದು ಸಹಜವಾಗಿ ಮೂಡುವ ಪ್ರಶ್ನೆ. ಆದ್ರೆ ಇದನ್ನ ನಾವು ಸ್ವಲ್ಪ ವಿಶಾಲ ದೃಷ್ಟಿಕೋನದಿಂದ ನೋಡ್ಬೇಕು. ಬದಲಾವಣೆ ಅನ್ನೋದು ಸಂಸ್ಕೃತಿಯ ನಾಶವಲ್ಲ. ಓಕೆ. ಬದಲಾಗಿ ಅದು ಸಂಸ್ಕೃತಿಯ ಚಲನಶೀಲತೆಯನ್ನ, ಅಂದ್ರೆ ಅದರ ಡೈನಾಮಿಕ್ ಗುಣವನ್ನ ತೋರಿಸುತ್ತೆ. ಇದಕ್ಕೊಂದು ಸರಳ ಉದಾಹರಣೆ ಅಂದ್ರೆ ನಮ್ಮ ಭಾಷೆ. ಇಂದು ನಾವೆಲ್ಲರೂ ಮಾತನಾಡುತ್ತಿರುವ ಭಾಷೆಯನ್ನ ನಾವು ಯಾರು ಕುಳಿತು ಹೊಸದಾಗಿ ಸೃಷ್ಟಿಸಿದ್ದಲ್ಲ. ಹೌದು, ನಾವೆಲ್ಲರೂ ಭಾಷೆಯನ್ನ ನಮ್ಮ ತಂದೆ ತಾಯಿಗಳಿಂದ, ಸಮಾಜದಿಂದ ಕಲಿತಿದ್ದೀವಿ. ನಿಖರವಾಗಿಯೂ. ಆದ್ರೆ ಆ ಭಾಷೆ ಹಾಗೆಯೇ ಉಳಿದಿದೆಯಾ? ಇಲ್ಲ. ಕಾಲಾನಂತರದಲ್ಲಿ ಆ ಭಾಷೆಗೆ ಹೊಸ ಹೊಸ ಪದಗಳು ಸೇರ್ಪಡೆ ಆಗ್ತವೆ. ಉದಾಹರಣೆಗೆ ಇಂಟರ್ನೆಟ್, ಸೆಲ್ಫಿ ಎಂಬ ಪದಗಳು 100 ವರ್ಷಗಳ ಹಿಂದೆ ಇರಲಿಲ್ಲ. ಖಂಡಿತ ಇರ್ಲಿಲ್ಲ. ಹಾಗೆ ಕೆಲವು ಹಳೆಯ ಪದಗಳು ಮರೆಯಾಗುತ್ತವೆ. ಅಂದ್ರೆ ಭಾಷೆಯ ಮೂಲ ಚೌಕಟ್ಟು ವರ್ಗಾವಣೆ ಆಗುತ್ತೆ, ಆದ್ರೆ ಹೊಸ ಅಗತ್ಯಗಳಿಗೆ ತಕ್ಕಂತೆ ಅದು ನವೀಕರಣಗೊಳ್ಳುತ್ತಲೇ ಇರುತ್ತೆ. ಸಂಸ್ಕೃತಿಯು ನಿರಂತರವಾಗಿ ಹರಿಯುವ ನದಿಯಿದ್ದಂತೆ. ಓಹೋ,
ಅಂದ್ರೆ ನಾನು ಆಗಲೇ ಹೇಳಿದ್ದ ಸಾಫ್ಟ್ವೇರ್ ಉದಾಹರಣೆಯನ್ನೇ ಮುಂದುವರಿಸುವುದಾದರೆ ಇದು ನಮ್ಮ ಮೊಬೈಲ್ ಫೋನ್ನಲ್ಲಿ ಆಪ್ ಅಪ್ಡೇಟ್ ಆದ ಹಾಗೆ ಅಲ್ವಾ? ಹೌದು, ಎಕ್ಸಾಕ್ಟ್ಲಿ ಅದೇ ತರಹ. ಹಳೆ ವರ್ಷನ್ ನಿಂದ ಹೊಸ ವರ್ಷನ್ಗೆ ಅಪ್ಡೇಟ್ ಆಗುತ್ತೆ. ಊಟದ ಶೈಲಿ ಬದಲಾಗಿರೋದು ಕೂಡ ಇದೇ ರೀತಿಯ ಒಂದು ಸಾಂಸ್ಕೃತಿಕ ಅಪ್ಡೇಟ್. ಖಂಡಿತವಾಗಿಯೂ. ಮತ್ತು ಇಲ್ಲಿ ಇನ್ನೊಂದು ಬಹುಮುಖ್ಯವಾದ ವಿಚಾರವನ್ನ ನಾವು ಪ್ರಸ್ತಾಪಿಸಲೇಬೇಕು. ಯಾವುದೇ ಒಂದು ಸಂಸ್ಕೃತಿ ಹೀಗೆ ಬದಲಾದಾಗ ಅಥವಾ ಬೇರೆ ಸಂಸ್ಕೃತಿಯನ್ನ ನೋಡಿದಾಗ ಇದು ಉತ್ತಮ ಸಂಸ್ಕೃತಿ, ಇದು ಕೆಟ್ಟ ಸಂಸ್ಕೃತಿ ಅಂತ ನಿರ್ಧರಿಸಲು ಸಾಧ್ಯವೇ ಇಲ್ಲ. ಇದನ್ನ ಸ್ವಲ್ಪ ವಿವರಿಸಬಹುದಾ? ಯಾಕೆಂದ್ರೆ ನಾವು ಅನೇಕ ಬಾರಿ ನಮಗೆ ಪರಿಚಯವಿಲ್ಲದ ಪದ್ಧತಿಗಳನ್ನ ನೋಡಿದಾಗ ನಮ್ಮದೇ ಸಂಸ್ಕೃತಿ ಶ್ರೇಷ್ಠ, ಅವರದೂ ಸರಿ ಇಲ್ಲ ಅಂತ ತೀರ್ಮಾನಕ್ಕೆ ಬಂದ್ಬಿಡ್ತೀವಿ. ಅದೇ ನಮ್ಮ ಬಹುದೊಡ್ಡ ತಪ್ಪು ಕಲ್ಪನೆ. ಪ್ರತಿಯೊಂದು ಸಮಾಜದ ಸಂಸ್ಕೃತಿಯು ಆಯಾ ಭೌಗೋಳಿಕ ರಚನೆ, ಅಲ್ಲಿನ ಹವಾಮಾನ ಮತ್ತು ಜನರ ಸ್ಥಳೀಯ ಅಗತ್ಯಗಳನ್ನ ಅವಲಂಬಿಸಿ ರೂಪುಗೊಂಡಿರುತ್ತೆ. ಉದಾಹರಣೆಗೆ, ವರ್ಷ ಪೂರ್ತಿ ವಿಪರೀತ ಚಳಿಗಾಲವಿರುವ ಪ್ರದೇಶದ ಜನರ ಉಡುಪು ದಪ್ಪವಾಗಿರುತ್ತೆ. ಅವರ ಆಹಾರ ಪದ್ಧತಿಯಲ್ಲಿ ಕೊಬ್ಬಿನಾಂಶ ಹೆಚ್ಚಿರಬಹುದು, ಯಾಕೆಂದ್ರೆ ಅದು ಅವರ ದೇಹವನ್ನ ಬೆಚ್ಚಗಿಡಲು ಪ್ರಕೃತಿ ಒದಗಿಸಿದ ಮಾರ್ಗ. ಕರೆಕ್ಟ್, ಅದು ಅವರ ಸರ್ವೈವಲ್. ಅದೇ ರೀತಿ ವಿಪರೀತ ಸೆಕೆ ಇರುವ ಮರುಭೂಮಿ ಪ್ರದೇಶದ ಜನರ ಉಡುಪು ಸಂಪೂರ್ಣ ಭಿನ್ನವಾಗಿರುತ್ತೆ. ಇವೆರಡರಲ್ಲಿ ಯಾವುದು ಶ್ರೇಷ್ಠ ಅಂತ ಅಳಿಯೋದು ಅವೈಜ್ಞಾನಿಕ. ಸಂಸ್ಕೃತಿ ಎನ್ನುವುದು ಆಯಾ ಪರಿಸರಕ್ಕೆ ಮನುಷ್ಯ ಒಗ್ಗಿಕೊಳ್ಳುವ ಒಂದು ವಿಧಾನವಷ್ಟೇ. ಇದು ನಿಜಕ್ಕೂ ಕಣ್ಣು ತೆರೆಸುವಂತ ವಿಚಾರ. ಪ್ರಕೃತಿ ಮತ್ತು ಭೌಗೋಳಿಕ ಅಗತ್ಯತೆಗಳೇ ನಮ್ಮ ಸಂಸ್ಕೃತಿಯನ್ನ ನಿರ್ಧರಿಸ್ತವೆ ಅನ್ನೋದು ಬಹಳ ಲಾಜಿಕಲ್ ಆಗಿದೆ. ಆದ್ರೆ ಬೇರೆ ಬೇರೆ ಸಾಂಸ್ಕೃತಿಕ ಅಗತ್ಯತೆಗಳ ಜನ ತಮ್ಮ ಮೂಲಸ್ಥಾನ ಬಿಟ್ಟು ಒಂದೇ ಕಡೆ ಬಂದು ಸೇರಿದಾಗ ಏನಾಗುತ್ತೆ? ಅದು ಬಹಳ ರೋಚಕವಾದ ಘಟ್ಟ. ನಮ್ಮ ಪಠ್ಯದಲ್ಲಿ ಇದಕ್ಕೊಂದು ಅತ್ಯುತ್ತಮವಾದ ಉದಾಹರಣೆ ನೀಡಿದ್ದಾರೆ. ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಸುಪ್ರಸಿದ್ಧ ರಸ್ತೆಯೊಂದರಲ್ಲಿ ನಾವು ನಡೆದು ಹೋಗ್ತಿದ್ದೀವಿ ಅಂತ ಭಾವಿಸೋಣ. ಅಲ್ಲಿನ ದೃಶ್ಯ ಹೇಗಿರುತ್ತೆ? ಆ ದೃಶ್ಯ ನಿಜಕ್ಕೂ ಒಂದು ಸಾಂಸ್ಕೃತಿಕ ವಿಸ್ಮಯ. ಆ ರಸ್ತೆಯಲ್ಲಿ ನಡೆಯುವಾಗ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ಎಷ್ಟೊಂದು ವೈವಿಧ್ಯತೆ ಇದೆ ಎನ್ನುವುದು ಅರ್ಥವಾಗುತ್ತೆ. ಒಬ್ರು ಆಧುನಿಕ ಸೂಟ್ ಧರಿಸಿ ಆಫೀಸ್ಗೆ ಹೋಗ್ತಿರ್ಬೋದು, ಮತ್ತೊಬ್ರು ಸಾಂಪ್ರದಾಯಿಕ ಪಂಚೆ ಉಟ್ಕೊಂಡು ದೇವಸ್ಥಾನದ ಕಡೆ ಹೋಗ್ತಿರ್ಬೋದು. ಹೌದು, ಕಾಲೇಜ್ ಯುವಕ ಯುವತಿಯರು ಜೀನ್ಸ್ ಮತ್ತು ಟಿ ಶರ್ಟ್ ಧರಿಸಿರ್ಬೋದು. ಅಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ, ತಮಿಳು ಹೀಗೆ ಅನೇಕ ಭಾಷೆಗಳು ನಿಮ್ಮ ಕಿವಿಗೆ ಬೀಳ್ತವೆ. ರಸ್ತೆಯ ಬದಿಯಲ್ಲಿ ದೋಸೆ, ಇಡ್ಲಿಯಿಂದ ಹಿಡಿದು ಪಿಜ್ಜಾ, ಬರ್ಗರ್ ವರೆಗೆ ಎಲ್ಲಾ ಬಗೆಯ ಆಹಾರವೂ ಸಿಗುತ್ತೆ. ಅಂದ್ರೆ ಇಷ್ಟೊಂದು ಭಿನ್ನತೆಗಳು ಒಂದೇ ಕಡೆ ಸೇರಿದಾಗ ಜಗತ್ತಿನ ಯಾವುದೇ ಸಮಾಜದಲ್ಲಿ ಕೇವಲ ಒಂದೇ ರೀತಿಯ ಸಂಸ್ಕೃತಿ ಇರಲು ಸಾಧ್ಯವೇ ಇಲ್ಲ ಅನ್ನೋದು ಸ್ಪಷ್ಟವಾಗುತ್ತಲ್ವಾ? ಖಂಡಿತ. ಮತ್ತು ಮತ್ತೊಂದು ಕುತೂಹಲಕಾರಿ ವಿಚಾರ ಅಂದ್ರೆ, ಈ ಸಂಸ್ಕೃತಿಗಳು ಕೇವಲ ಅಕ್ಕಪಕ್ಕದಲ್ಲಿ ಒಟ್ಟಿಗಿರೋದಿಲ್ಲ, ಬದಲಾಗಿ ಅವು ಒಂದನ್ನೊಂದು ಗಾಢವಾಗಿ ಪ್ರಭಾವಿಸುತ್ತವೆ. ಓಹೋ, ಹೇಗೆ? ಪಠ್ಯದಲ್ಲಿ ಉಲ್ಲೇಖಿಸಿರುವ ಉದಾಹರಣೆಗಳನ್ನೇ ನೋಡಿ. ಇಂದು ನಮ್ಮ ಹೆಣ್ಣು ಮಕ್ಕಳು ಅತ್ಯಂತ ಸಾಮಾನ್ಯವಾಗಿ ಧರಿಸುವ ಚೂಡಿದಾರ್ ಮೂಲತಃ ದಕ್ಷಿಣ ಭಾರತದ್ದಲ್ಲ, ಅದು ವಾಯುವ್ಯ ಭಾರತೀಯರಿಂದ, ಅಂದ್ರೆ ಪಂಜಾಬ್, ರಾಜಸ್ಥಾನದ ಕಡೆಯಿಂದ ನಮ್ಮಲ್ಲಿಗೆ ಬಂದದ್ದು. ಅರೆ ಹೌದಲ್ವಾ? ಹಾಗೆ ಗಂಡಸರು ಧರಿಸುವ ಪ್ಯಾಂಟು, ಶರ್ಟು ಮತ್ತು ನಾವೆಲ್ಲರೂ ಬಳಸುವ ಇಂಗ್ಲಿಷ್ ಭಾಷೆ ಬ್ರಿಟಿಷರಿಂದ ಬಂದದ್ದು. ನಾವು ನಮ್ಮದು, ನಮ್ಮ ಸಂಸ್ಕೃತಿ ಅಂದುಕೊಂಡಿರುವ ಎಷ್ಟೋ ವಿಚಾರಗಳು ಬೇರೆ ಕಡೆಯಿಂದ ಬಂದು ನಮ್ಮ ಮಣ್ಣಿನಲ್ಲಿ ಬೆರೆತು ಬಿಟ್ಟಿವೆ. ಇದು ಸಾಂಸ್ಕೃತಿಕ ವಿನಿಮಯದ ಶಕ್ತಿ. ಈ ಸಾಂಸ್ಕೃತಿಕ ವಿನಿಮಯವು ನಿರಂತರವಾಗಿ ನಡೆಯುವ ಪ್ರಕ್ರಿಯೆ. ಭಾರತದ ಮಟ್ಟಿಗೆ ಹೇಳೋದಾದ್ರೆ, ನಮ್ಮ ದೇಶದಲ್ಲಿ ನೂರಾರು ಬುಡಕಟ್ಟುಗಳಿವೆ, ಸಾವಿರಾರು ಜಾತಿಗಳಿವೆ ಮತ್ತು ನೂರಾರು ಭಾಷೆಗಳಿವೆ. ಹೌದು, ಏಕತೆ ಅಂತ ಕರೆಯೋದು. ಬೇರೆ ಬೇರೆ ಬಣ್ಣದ ಹೂಗಳನ್ನ ಒಟ್ಟುಗೂಡಿಸಿ ಒಂದೇ ದಾರದಲ್ಲಿ ಕಟ್ಟಿದಾಗ ಅದು ಹೇಗೆ ಒಂದು ಸುಂದರವಾದ ಹಾರವಾಗುತ್ತೋ ಹಾಗೆ. ಆ ಹೂವಿನ ಹಾರದ ಉದಾಹರಣೆ ಬಹಳ ಚೆನ್ನಾಗಿದೆ. ಸಾಂಸ್ಕೃತಿಕ ವೈವಿಧ್ಯತೆ ಎಂಬುದು ಒಂದು ದೊಡ್ಡ ಚಿತ್ರಣವಾಯಿತು. ಆದ್ರೆ ನಮ್ಮೆಲ್ಲರ ವೈಯಕ್ತಿಕ ಮಟ್ಟದಲ್ಲಿ ನಮ್ಮ ದಿನನಿತ್ಯದ ಬೆಳಗಿನ ದಿನಚರಿಯನ್ನ ಈ ಸಂಸ್ಕೃತಿ ಹೇಗೆ ನಿಯಂತ್ರಿಸುತ್ತೆ? ಅದು ಇನ್ನೊಂದು ಮುಖ್ಯವಾದ ಆಯಾಮ. ಪಠ್ಯವು ನಂಬಿಕೆಗಳು, ಮೌಲ್ಯಗಳು ಮತ್ತು ವಿಶೇಷವಾಗಿ ಲೋಕರೂಢಿಗಳು ಅಥವಾ ಫೋಕ್ ವೇಸ್ ಬಗ್ಗೆ ಸುದೀರ್ಘವಾಗಿ ಚರ್ಚಿಸುತ್ತೆ. ಈ ಮೌಲ್ಯಗಳು ಮತ್ತು ಲೋಕರೂಢಿಗಳ ನಡುವಿನ ವ್ಯತ್ಯಾಸವೇನು? ಇದು ನಿಜಕ್ಕೂ ನಾವು ಅರ್ಥ ಮಾಡ್ಕೊಳ್ಳೇಬೇಕಾದ ಭಾಗ. ಮೊದಲು ಮೌಲ್ಯಗಳು ಅಥವಾ ವ್ಯಾಲ್ಯೂಸ್ ಬಗ್ಗೆ ನೋಡೋಣ. ಸ್ವಾತಂತ್ರ್ಯ, ಪ್ರಾಮಾಣಿಕತೆ, ಶುಚಿತ್ವ, ರಾಷ್ಟ್ರಪ್ರೇಮ ಇವೆಲ್ಲವನ್ನು ನಾವು ಮೌಲ್ಯಗಳು ಅಂತ ಕರಿತೇವೆ. ಇವು ಅತ್ಯಂತ ವಿಶಾಲವಾದ ಪರಿಕಲ್ಪನೆಗಳು. ಅಂದ್ರೆ ಒಂದು ಸಮಾಜವು ತನ್ನ ವ್ಯಕ್ತಿಗಳಿಂದ ಏನನ್ನ ನಿರೀಕ್ಷಿಸುತ್ತೆ, ಯಾವ ರೀತಿಯ ನಡವಳಿಕೆಯನ್ನ ಆದರ್ಶ ಅಂತ ಭಾವಿಸುತ್ತೆ ಎಂಬುದರ ಮಾನದಂಡಗಳಿವು.
ಅರ್ಥವಾಯಿತು. ಮೌಲ್ಯಗಳು ಅಂದ್ರೆ ನಮಗೆ ದಾರಿ ತೋರಿಸುವ ಬೃಹತ್ ನಿಯಮಗಳು. ಹಾಗಾದ್ರೆ ಈ ಲೋಕ ರೂಢಿಗಳು ಅಂದ್ರೇನು? ಪಠ್ಯದಲ್ಲಿ ಊಟ ಮಾಡೋದು, ನಿದ್ರಿಸೋದು, ಎದುರಾದಾಗ ಶುಭಾಶಯ ಹೇಳೋದು, ಇವುಗಳನ್ನ ಉದಾಹರಣೆಯಾಗಿ ನೀಡಿದ್ದಾರಲ್ಲ. ಅತ್ಯುತ್ತಮ ಪ್ರಶ್ನೆ. ಲೋಕರೂಢಿಗಳು ಅಂದ್ರೆ ಆ ದೊಡ್ಡ ಮೌಲ್ಯಗಳನ್ನ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಹೇಗೆ ಆಚರಣೆಗೆ ತರ್ತೇವೆ ಎನ್ನುವ ಸಣ್ಣ ಸಣ್ಣ ಪ್ರಾಯೋಗಿಕ ನಿಯಮಗಳು. ಓಕೆ. ಇವುಗಳನ್ನ ಮಾಡಲು ನಾವು ಹೆಚ್ಚಾಗಿ ಯೋಚಿಸುವುದಿಲ್ಲ. ಉದಾಹರಣೆಗೆ, ಶುಚಿತ್ವ ಅನ್ನೋದು ಒಂದು ದೊಡ್ಡ ಮೌಲ್ಯ. ಆದ್ರೆ ಆ ಶುಚಿತ್ವವನ್ನ ಕಾಪಾಡಲು ನಾವು ಮನೆಗೆ ಬರುವಾಗ ಹೊರಗಡೆ ಚಪ್ಪಲಿಯನ್ನ ಬಿಟ್ಟು ಬರ್ತೀವಲ್ಲ, ಅದು ಲೋಕರೂಢಿ. ಅರೆ, ಹಾಗೆ ರಾಷ್ಟ್ರ ಪ್ರೇಮ ಅನ್ನೋದು ಮೌಲ್ಯವಾದ್ರೆ ರಾಷ್ಟ್ರಗೀತೆ ಕೇಳಿಸಿದ ತಕ್ಷಣ ಎದ್ದು ನಿಲ್ಲುವುದು ಲೋಕರೂಢಿ. ವಾವ್, ಈ ವ್ಯತ್ಯಾಸ ಈಗ ಬಹಳ ಸ್ಪಷ್ಟವಾಯಿತು. ಅಂದ್ರೆ ನನಗನ್ಸುವಂತೆ ಈ ಲೋಕ ರೂಢಿಗಳು ಸಮಾಜದ ಮಸಲ್ ಮೆಮೊರಿ ಇದ್ದಂತೆ. ವಿಶ್ಲೇಷಣೆಯನ್ನ ಮುಗಿಸೋ ಮೊದಲು ನಾವು ಕಲಿತ ಪ್ರಮುಖ ಅಂಶಗಳನ್ನ ಒಮ್ಮೆ ನೆನಪಿಸ್ಕೊಳ್ಳೋಣ. ಆಮೇಲೆ ಒಂದು ಚಿಕ್ಕ ಪ್ರಶ್ನೆಯೊಂದಿಗೆ ಇದನ್ನು ಕೊನೆಗೊಳಿಸೋಣ. ಹಾಗಾದ್ರೆ ಇವತ್ ನಾವು ಏನ್ ತಿಳ್ಕೊಂಡ್ವಿ? ಒಂದು, ಸಂಸ್ಕೃತಿ ಅಂದ್ರೆ ಬರೀ ಗುಡ್ ಮ್ಯಾನರ್ಸ್ ಅಲ್ಲ, ಅದೊಂದು ಸಂಪೂರ್ಣ ಜೀವನ ವಿಧಾನ. ಎರಡು, ಅದನ್ನ ನಾವು ಕಲಿತೀವಿ, ಶೇರ್ ಮಾಡ್ತೀವಿ ಮತ್ತು ಅದು ಸದಾ ಬದಲಾಗ್ತಾಲೇ ಇರುತ್ತೆ. ಮೂರು, ಸಮಾಜಗಳು ಯಾವಾಗ್ಲೂ ಅನೇಕ ಸಂಸ್ಕೃತಿಗಳ ಮಿಶ್ರಣ. ಮತ್ತು ಕೊನೆಯದಾಗಿ, ಮೌಲ್ಯಗಳು ಮತ್ತು ಲೋಕ ರೂಢಿಗಳಂತಹ ಕಣ್ಣಿಗೆ ಕಾಣದ ನಿಯಮಗಳು ನಮ್ಮ ಪ್ರತಿದಿನದ ಬದುಕನ್ನ ರೂಪಿಸುತ್ತವೆ. ಈಗ ಕೊನೆಯದಾಗಿ ನಿಮಗೊಂದು ಪ್ರಶ್ನೆ. ಸ್ವಲ್ಪ ಇದ್ರ ಬಗ್ಗೆ ಆಳವಾಗಿ ಯೋಚನೆ ಮಾಡಿ. ನೀವು ನಿಮ್ಮ ಫ್ರೆಂಡ್ ಜೊತೆ ಮಾತಾಡುವಾಗ, ಯಾವ ಬಟ್ಟೆ ಹಾಕ್ಬೇಕು ಅಂತ ಡಿಸೈಡ್ ಮಾಡುವಾಗ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನನ್ನಾದರೂ ಪೋಸ್ಟ್ ಮಾಡುವಾಗ, ಈ ಎಲ್ಲಾ ಸಣ್ಣ ಸಣ್ಣ ನಿರ್ಧಾರಗಳ ಹಿಂದೆ ಯಾವ ಅದೃಶ್ಯ ಸಾಂಸ್ಕೃತಿಕ ನಿಯಮಗಳು ಕೆಲಸ ಮಾಡ್ತಿರ್ಬೋದು? ಯಾಕೆ ನೀವು ಒಂದು ನಿರ್ದಿಷ್ಟ ರೀತಿಯಲ್ಲಿ ವರ್ತಿಸುತ್ತೀರಿ? ಯೋಚಿಸಿ. ಅತ್ಯುತ್ತಮ ಶೈಕ್ಷಣಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಬಟನ್ ಒತ್ತಿ. ಥ್ಯಾಂಕ್ ಯು. ಬಾಯ್.